ಬೀಳೋಕೆ ಹೊರಟಿರುವಂತಹ ರಸ್ತೆ ಇರೋದು ವಿಧಾನಸೌಧದ ಕೂಗಳತೆ ದೂರದಲ್ಲೇ. ಇಲ್ಲಿ ಅನೇಕ ಸರ್ಕಾರಿ ಕಚೇರಿಗಳಿದಾವೆ, ಕಾಲೇಜ್ ಇದೆ, ಜೊತೆಗೆ ಸಾರ್ವಜನಿಕರ ಓಡಾಟ ಯಾವಾಗಲೂ ಕೂಡ ತುಸು ಜಾಸ್ತಿನೇ ಇರುತ್ತೆ. ಇಂಥ ಜಾಗದಲ್ಲೂ ಕೂಡ ಬಿಬಿಎಂಪಿ ಎಡವಟ್ಟು ಮಾಡ್ಕೊಂಡು ಸುದ್ದಿಯಲ್ಲಿದೆ. ಅದೇನಂತ ಎಡವಟ್ಟು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬಿಬಿಎಂಪಿ ಸ್ಕೈವಾಕ್ ಆಟ, ವಿದ್ಯಾರ್ಥಿಗಳಿಗೆ ಪ್ರಾಣ ಸಂಕಟ. ಸ್ಕೈವಾಕ್ಗೆ ಸ್ಟೆಪ್ಸ್ ಹಾಕಲು ಜಾಗದ್ದೇ ತಲೆನೋವು. ಆ ರಸ್ತೆ ದಾಟಲಿಕ್ಕೆ ಸ್ಕೈವಾಕ್ ಇಲ್ಲದೆ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು. ಬಿಬಿಎಂಪಿ 2 ವರ್ಷದ ಹಿಂದೆ ಸ್ಕೈವಾಕ್ ಕಾಮಗಾರಿಯನ್ನು ಕೂಡ ಆರಂಭಿಸಿತ್ತು. ಇನ್ನೇನು ಸ್ಕೈವಾಕ್ ಉದ್ಘಾಟನೆ ಆಯಿತು ಅನ್ನುವ ವೇಳೆಗೆ ಕೆಲಸ ನಿಂತು ಹೋಗಿದೆ. ಹೌದು, ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ಇರುವಂತಹ RC ರೋಡ್ನಲ್ಲಿರುವ ಸ್ಕೈವಾಕ್ಗೆ ಹತ್ತಲು ಇಳಿಯಲು ಮೆಟ್ಟಿಲನ್ನು ಹಾಕಲಿಕ್ಕೆ ಜಾಗವಿಲ್ಲದೆ ಕಾಮಗಾರಿ ಸ್ಥಗಿತಗೊಂಡಿದೆ. ಸ್ಕೈವಾಕ್ ಕಾಮಗಾರಿ ಶುರು ಆಗಿ ಆಲ್ಮೋಸ್ಟ್ 2 ವರ್ಷ ಆಗ್ತಿದ್ರು, ಇನ್ನೂ ಮುಗ್ದಿಲ್ಲ. ಅದು ಮುಗಿಯೋ ಹಂತಕ್ಕೂ ಬಂದಿದ್ರು, ಅದು ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ನಾವಿರೋದು ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ಇರುವಂತಹ RC ರೋಡ್. ಸಾಕಷ್ಟು ಸರ್ಕಾರಿ ಕಚೇರಿಗಳಿವೆ. ಅದಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನ ಪ್ರತಿಷ್ಠಿತ ವಾಣಿಜ್ಯ ಕಾಲೇಜು ಅಂತಲೇ ಕರೆಸ್ಕೊಂಡಿರೋ ಸರ್ಕಾರಿ ವಾಣಿಜ್ಯ ಕಾಲೇಜ್ ಇರುವಂಥ ಸ್ಥಳ. ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಮತ್ತೊಂದು ಭಾಗದಲ್ಲಿ ಭಾರತೀಯ ವಿದ್ಯಾಭವನ್ ಅಂತ ಮತ್ತೊಂದು ಕಟ್ಟಡ ಇದೆ, ಇಲ್ಲೂ ವಿದ್ಯಾರ್ಥಿಗಳಿರ್ತಾರೆ. ಈ ಕಟ್ಟಡಗಳಲ್ಲಿ ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಇಲ್ಲೊಂದು ಸ್ಕೈವಾಕ್ ನಿರ್ಮಾಣ ಮಾಡೋದಕ್ಕೆ ಕಾಲೇಜಿನ ಒಂದು ರಿಕ್ವೆಸ್ಟ್ ಮೇಲೆ ಇಲ್ಲಿ ಸ್ಕೈವಾಕ್ ನಿರ್ಮಾಣ ಕಾಮಗಾರಿ ಶುರು ಆಗುತ್ತೆ. ಶುರು ಆದ ನಂತರದಲ್ಲಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಆಲ್ಮೋಸ್ಟ್ 2 ವರ್ಷದಿಂದ ಕಾಮಗಾರಿ ಮಾಡ್ತಿದ್ದಾರೆ. ಒಂದು ಭಾಗದಲ್ಲಿ ಲಿಫ್ಟ್ಗೆ, ಅಂದರೆ ಅತ್ಯಾಧುನಿಕ ಟೆಕ್ನಾಲಜಿ ಬಳಸ್ಕೊಂಡು ಸ್ಕೈವಾಕಲ್ಲಿ ವಯಸ್ಸಾದವರು ಲಿಫ್ಟ್ಗೆ ಇಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ನೋಡ್ತಿದ್ದೀರಾ, ಈ ಲಿಫ್ಟ್ಗೆ ಇಲ್ಲಿ ವ್ಯವಸ್ಥೆ ಆಗ್ತಿದೆ. ಆದರೆ ಸ್ಕೈವಾಕಿಂದ ಇಳಿಯೋದಕ್ಕೆ ಮೆಟ್ಟಿಲಿನ ವ್ಯವಸ್ಥೆ ಆಗ್ತಿಲ್ಲ. ಕಾರಣ ಇಷ್ಟೇ, ಈಗಾಗಲೇ ಸ್ಕೈವಾಕು ರಸ್ತೆ ಬಿಟ್ಟು ಒಂದು ಏನು ಭಾರತೀಯ ವಿದ್ಯಾಭವನ್ ಏನಿದೆ ಇದರ ಕಾಂಪೌಂಡ್ ಒಳಗಡೆ ಬಂದಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಒಂದು ಕಡೆ ಸ್ಕೈವಾಕ್ಗೆ ಹತ್ತುವಂಥ ಸ್ಥಳ ನಿಮಗೆ ಈಗ ನಾವು ಇಲ್ಲಿಂದ ಝೂಮ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಒಂದು ಸ್ಥಳದಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆ ಆಗ್ತಿದೆ. ಅದು ಸಹ ಇನ್ನೂ ಕಾಮಗಾರಿ ನಡೀತಿರುವಂಥದ್ದು. ಆದರೆ ಅಲ್ಲಿಂದ ಹತ್ತಿದವರು ಇಳಿಬೇಕಾದ್ರೆ ಬರೀ ಲಿಫ್ಟಲ್ಲೇ ಇಳಿಬೇಕಾಗತ್ತೆ. ಅವರಿಗೆ ಇಲ್ಲಿ ಇಳಿಯೋದಕ್ಕೆ ಜಾಗ ಇಲ್ಲ. ಕಾರಣ ಇಷ್ಟೇ, ಮೆಟ್ಟಿಲುಗಳನ್ನ ವ್ಯವಸ್ಥೆ ಮಾಡೋದಕ್ಕೆ ಈಗಾಗಲೇ ನೀವು ನೋಡ್ತಿದ್ದೀರ ದೃಶ್ಯಗಳಲ್ಲಿ, ನಾವು ರಸ್ತೆ ಬಿಟ್ಟು ಅಂದರೆ ಫುಟ್ಪಾತು ಬಿಟ್ಟು ಖಾಸಗಿ ಕಾಂಪೌಂಡ್ ಒಳಭಾಗದಲ್ಲಿ ನಿಂತಿರುವಂಥದ್ದು. ಸ್ಕೈವಾಕ್ ಒಳಗಡೆ ಬಂದಿದೆ. ಇಲ್ಲಿ ಮೆಟ್ಟಿಲು ಮಾಡೋದಕ್ಕೆ ಅಂದರೆ ಇಲ್ಲಿ ಶಕ್ತಿ ಭವನ ಅಂತ ಒಂದು ಏನು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಶಕ್ತಿ ಭವನ ಎನರ್ಜಿ ಡಿಪಾರ್ಟ್ಮೆಂಟಿಗೆ ಸೇರಿರುವಂತಹ ಒಂದು ಕಟ್ಟಡ ಇದೆ. ಅವರಲ್ಲಿ ಅನುಮತಿ ಪಡಿಬೇಕು. ಮತ್ತು ಇಲ್ಲಿ ಏನು ಕಾಂಪೌಂಡ್ ಇದೆ, ಒಂದು ಭಾರತೀಯ ವಿದ್ಯಾಭವನ ಮತ್ತು ಶಕ್ತಿ ಭವನ, ಇವರಿಬ್ಬರು ಪರ್ಮಿಷನ್ ಮೇರೆಗೆ ಇಲ್ಲಿಂದ ಸ್ಟೆಪ್ಸ್ಗಳನ್ನ ಮಾಡಬೇಕಾಗತ್ತೆ. ಸ್ಟೆಪ್ಸ್ಗಳನ್ನ ಮಾಡೋಕ್ಕಾಗದೇ ಇರೋ ಕಾರಣಕ್ಕೇ ಈ ಸ್ಕೈವಾಕು ಕಾಮಗಾರಿ ಮುಗಿಯೋ ಹಂತಕ್ಕೆ ಬಂದಿದ್ರೂ ಇನ್ನೂ ಸಹ ಉದ್ಘಾಟನೆ ಭಾಗ್ಯ ಕಾಣ್ತಿಲ್ಲ. ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿರುವಂಥದ್ದು. ಬಿಬಿಎಂಪಿ ಮಾಡಿದಂತಹ ಈ ಅವಾಂತರಕ್ಕೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಮೊದಲ ವರ್ಷ ಕಾಲೇಜಿಗೆ ಸೇರಿದಾಗ ಇಲ್ಲಿ ಸ್ಕೈವಾಕ್ ಕೆಲಸ ಆರಂಭಿಸಿದ್ರು. ನಮ್ಮ ಡಿಗ್ರಿನೇ ಮುಗಿತಾ ಬಂತು, ಇನ್ನೂ ಕೂಡ ಸ್ಕೈವಾಕ್ ಮುಗಿದಿಲ್ಲ. ಇನ್ನೂ ಎಷ್ಟು ವರ್ಷಗಳು ಬೇಕು ಸ್ಕೈವಾಕ್ ಓಪನ್ ಆಗಲಿಕ್ಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತುಂಬ ಕಷ್ಟ ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೆಲ್ಲ. ಯಾಕೆ ಗಾಡಿ ಯಾವಾಗಾದ್ರೂ ಸ್ಪೀಡಲ್ಲಿ ಬರುತ್ತೆ, ಇಲ್ಲಿ ಸ್ವಲ್ಪ ಬೈ ಮಿಸ್ಟೇಕ್ ಏನಾದರೂ ಆಗಿದೆ ಹಂಗೆ ಡ್ಯಾಶ್ ಆಗಿಬಿಡುತ್ತೆ ಅಂತ ತುಂಬ ಭಯ ಇರುತ್ತೆ. ಹೌದೌದು, ಲೇಟ್ ಆಗುತ್ತೆ, ಬೇಗ ಬರಬೇಕು ಅಂತ ಬರ್ತೀವಿ, ಆದರೆ ಹಂಗೆ ಕಾಯ್ಕೊಂಡಿರಬೇಕು. 2 ಹೈವೇಸ್ ಇದಲ್ವಾ, ಇಲ್ಲಿ ಸಿಗ್ನಲ್ ಇದೆ, ಅಲ್ಲೂ ಸಿಗ್ನಲ್ ಇದೆ. ಅಲ್ಲಿ ಬಿಟ್ಟಿದ ತಕ್ಷಣ ಬರ್ತಾರೆ ಹಂಗೆ ಗಾಡಿ. ತುಂಬ ಭಯ ಇರುತ್ತೆ ಕ್ರಾಸ್ ಮಾಡೋಕ್ಕೆಲ್ಲ. ಫಸ್ಟ್ ಇಯರ್ ಅಂದರೆ ಮೋರ್ ದೆನ್ 1 ಇಯರ್ ಆಯ್ತು ಸರ್. ನಾವು ಸೆಕೆಂಡ್ ಇಯರ್ ಇರುವಾಗ ಸ್ಟಾರ್ಟ್ ಆಗಿದ್ದು. ಮುಂಚೆ ಬ್ಯಾರಿಕೇಡ್ ಇರಲಿಲ್ಲ ಫಸ್ಟ್ ಇಯರಲ್ಲಿ ಇರುವಾಗ. ಆಮೇಲೆ ಬ್ಯಾರಿಕೇಡ್ ಹಾಕಿದ್ರು, ಡಿವೈಡ್ರು ಹಾಕಿದ್ರು. ಸೊ ಆಮೇಲೆ ಇವಾಗ ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು ಸ್ಟಾರ್ಟ್ ಮಾಡಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಷ್ಟ ಅಂದರೆ ಅಲ್ಲಿ ಸಿಗ್ನಲಲ್ಲೂ ಫ್ರೀ ಲೆಫ್ಟ್ ಇದೆ, ಆ ಸೈಡು ಝೀಬ್ರಾ ಕ್ರಾಸಿಂಗ್ ಮೇಲೂ ಅಲ್ಲೂ ಕಷ್ಟ ಆಗುತ್ತೆ. ಮತ್ತು ಇಲ್ಲಿ ಅಂದರೆ ಸ್ಪೀಡ್ ವೆಹಿಕಲ್ಸ್ ಬರ್ತಾ ಇರುತ್ತೆ ಆಪೋಸಿಟ್ಟು. ಸೊ ಕಷ್ಟ ಆಗುತ್ತೆ ಸರ್. ಅಂದ್ರೂ ಗಾಡಿಗಳು ಕೈ ತೋರಿಸ್ಕೊಂಡು ಸ್ಟಾಪ್ ಮಾಡ್ಕೊಂಡು ಬರ್ತೀವಿ. ನಾವು ಏನು ಹೇಳೋಕ್ಕಾಗಲ್ಲ, ಅದು ಗೌರ್ಮೆಂಟ್ ಮಾಡಬೇಕಾಗಿರೋದು. ಅಂದರೆ ನಮ್ಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಇಲ್ಲಿಂದ ಇವಾಗ ಕ್ರಾಸ್ ಮಾಡ್ತೇವೆ. ಅಂದರೆ ಕ್ರಾಸ್ ಮಾಡೋವಾಗ ನಮಗೂ ಭಯ ಆಗುತ್ತೆ, ತುಂಬ ಸ್ಪೀಡಿಂದ ಗಾಡಿಗಳು ಬರುತ್ತೆ. ಪ್ರೊಸೆಸ್ ಆಯಿತು, ಆಮೇಲೆ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಆಯ್ತು ಅಂತ ಇಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ತೆಗೆದು ಆಮೇಲೆ ಇಲ್ಲಿಂದ ಕ್ರಾಸ್ ಮಾಡೋಕ್ಕೆ ಜಾಗ ಬಿಟ್ಟಿರೋದು. ಖಾಸಗಿ ಕಂಪನಿ ಹಾಗೂ ಬಿಬಿಎಂಪಿ ಸಹಭಾಗಿತ್ವದಲ್ಲಿ ಕಾಮಗಾರಿ 2022ರಲ್ಲಿ ಆರಂಭ ಮಾಡಿ ಪಾಲಿಕೆ 10 ತಿಂಗಳ ಗಡುವನ್ನು ಕೊಟ್ಟಿತ್ತು. ಮಂದಗತಿಯಲ್ಲಿ ಕಾಮಗಾರಿ ಮಾಡ್ತಿದ್ರು. ಈಗ ಹೇಗೋ ಕೊನೆಯ ಹಂತಕ್ಕೆ ಬಂದಿದೆ. ಆದರೆ ಕಾಮಗಾರಿ ಮುಕ್ತಾಯದ ಹಂತಕ್ಕೆ ಬರ್ತಿದ್ದಂತೆ ಮೆಟ್ಟಿಲನ್ನು ಹಾಕಲಿಕ್ಕೆ ಜಾಗವೇ ಸಿಕ್ಕಿಲ್ಲ. ಭಾರತೀಯ ವಿದ್ಯಾಭವನ ಮತ್ತು ಶಕ್ತಿ ಭವನದ ಆವರಣದೊಳಗೆ ಮೆಟ್ಟಿಲನ್ನು ಹಾಕಲಿಕ್ಕೆ ಅನುಮತಿ ಸಿಕ್ಕಿಲ್ಲ. ಇನ್ಯಾವಾಗ ಇಲ್ಲಿ ಮೆಟ್ಟಿಲನ್ನು ಹಾಕಲಿಕ್ಕೆ ಅನುಮತಿ ಸಿಗುತ್ತೋ, ಸ್ಕೈವಾಕ್ ಕಂಪ್ಲೀಟ್ ಆಗುತ್ತೋ ದೇವರೇ ಬಲ್ಲ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.